ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ಪಥದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯು ಸತತ 15ನೇ ವರ್ಷವೂ ತನ್ನ ಷೇರುದಾರರಿಗೆ ಶೇಕಡಾ 25 ಡಿವಿಡೆಂಡ್ ಘೋಷಿಸಿದೆ. ಪಡುಬಿದ್ರಿಯ ಬಂಟರ ಸಂಘದ ಕೃಷ್ಣ ಸುಧಾಮ ಸಭಾಂಗಣದಲ್ಲಿ ನಡೆದ ಸೊಸೈಟಿಯ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್ ಅವರು ಈ ಘೋಷಣೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಹಕಾರದ ತತ್ವಗಳನ್ನು ಅಳವಡಿಸಿಕೊಂಡು ಸೊಸೈಟಿಯು ಸಮಾಜದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ನಿರಂತರವಾಗಿ ಕೊಡುಗೆ ನೀಡುತ್ತಿದ್ದು, ಕಳೆದ ಸಾಲಿನಲ್ಲಿ ಹಲವು ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದೆ ಎಂದರು. ಒಂದೇ ವರ್ಷದಲ್ಲಿ 26.68 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸುವ ಮೂಲಕ ಒಟ್ಟು ಠೇವಣಿಯನ್ನು 168.78 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ವರದಿ ಸಾಲಿನಲ್ಲಿ 196.96 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದ್ದು, 122.57 ಕೋಟಿ ರೂಪಾಯಿ ಸಾಲ ಹೊರಬಾಕಿ ಉಳಿದಿದೆ. ಶೇಕಡಾ 97.93 ಸಾಲ ವಸೂಲಾತಿ ಸಾಧಿಸಿರುವ ಸೊಸೈಟಿಯು ಒಟ್ಟು 1,034.65 ಕೋಟಿ ರೂಪಾಯಿ ವ್ಯವಹಾರ ನಡೆಸಿ 2.03 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಮಾತ್ರವಲ್ಲದೆ 25-26ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷದಲ್ಲಿ ಪಡುಬಿದ್ರಿ ಸಹಕಾರಿ ಸಂಸ್ಥೆಯು ಮಾಡಿದಂಥ ಪರಿಸರದ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಮತ್ತು ದೇಶದಲ್ಲಿ ಭಾರಿ ಮನ್ನಣೆಯನ್ನು ಪಡೆದಂಥ ಸಂಸ್ಥೆಯಾಗಿ ಮೂಡಿಬಂದಿದೆ. ಮಾತ್ರವಲ್ಲದೆ ಆ ಒಂದು ವರ್ಷದಲ್ಲಿ ಇಡೀ ನಮ್ಮ ದೇಶದ ನಬಾರ್ಡಿನ ಅಧಿಕಾರಿಗಳು ಪಡುಬಿದ್ರಿ ಸಹಕಾರಿ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರೊಟ್ಟಿಗೆ ಕರ್ನಾಟಕ ರಾಜ್ಯದ ಎಲ್ಲ ಸೌಹಾರ್ದ ಸಹಕಾರಿಗಳ ಅಧಿಕಾರಿ ವರ್ಗದವರು ಸಹ ಪಡುಬಿದ್ರಿ ಸಹಕಾರಿ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದಕ್ಕೆ ಮುಕುಟ ಇದ್ದಂತೆ ಹೋದ ವರ್ಷದಲ್ಲಿ ಜಾರ್ಖಂಡ್ ರಾಜ್ಯದ ಸಹಕಾರಿ ಮಂತ್ರಿಯಾದಂಥ ಧನ್ಪಾಲ್ ರಾವತ್ ಅವರು ಪಡುಬಿದ್ರಿ ಸಹಕಾರಿ ಸಂಸ್ಥೆಗೆ ಭೇಟಿ ನೀಡಿ ಸುಮಾರು 1.5 ಗಂಟೆ ನಮ್ಮ ಸಹಕಾರಿಗಳೊಟ್ಟಿಗೆ ಚರ್ಚೆ ವಿಮರ್ಶೆ ಮಾಡಿ ಇಲ್ಲಿಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ಪಡೆದು ಇಲ್ಲಿಯ ಎಲ್ಲ ನಮ್ಮ ಪಡುಬಿದ್ರಿ ಸಹಕಾರಿ ಸಂಸ್ಥೆಯ ನಿರ್ದೇಶಕ ಮಂಡಳಿಯ ಎಲ್ಲ ಸದಸ್ಯರು ಉತ್ತರಾಖಂಡ ರಾಜ್ಯಕ್ಕೆ ಭೇಟಿ ನೀಡಬೇಕು, ಅಲ್ಲಿ ಸಹ ಇಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ನೀವು ಸಹ ಸಹಕಾರ ನೀಡಬೇಕಂತ ನಮ್ಮನ್ನು ಆಹ್ವಾನ ಸಹ ನೀಡಿದ್ದಾರೆ. ಮಹಾಸಭೆಯಲ್ಲಿ ಸೊಸೈಟಿಯ ಉಪಾಧ್ಯಕ್ಷ ಗುರುರಾಜ್ ಪೂಜಾರಿ, ನಿರ್ದೇಶಕರಾದ ರಸೂಲ್ ವೈಜಿ, ಗಿರೀಶ್ ಪಲಿಮಾರು, ಶಿವರಾಮ ಶೆಟ್ಟಿ, ವಾಸುದೇವ ದೇವಾಡಿಗ, ಮಾಧವ ಆಚಾರ್ಯ, ರಾಜಾರಾಮ್ ರಾವ್, ಜಿತೇಂದ್ರ ಫುಟಾಡು, ಹಸನ್ ಬಾವಾ, ಕೃಷ್ಣ ಬಂಗೇರ, ಕುಸುಮ ಎಂ ಕರ್ಕೇರ, ರೋಹಿಣಿ, ಕಾಂಚನ, ಬಾಲಗೋಪಾಲ್ ಬಳ್ಳಾಳ್ ಹಾಗೂ ನಿಶ್ಮಿತಾ ಪಿಎಚ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.